ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಡೋನಟ್ ಮಾಡೋದು ಹೇಗೆ ಮನೆಯಲ್ಲಿ ಅನ್ನೋದನ್ನು ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತಣ್ಣಗಿರುವಂಥ ಹಾಲನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ತಣ್ಣಗಿದೆ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲಲ್ಲ, ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲು. ಒಂದು ವೇಳೆ ಫ್ರಿಜ್ಜಲ್ಲಿರೋ ಹಾಲನ್ನ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದಾದರೆ ಒಂದು ಅರ್ಧ ಗಂಟೆ ಈಚೆ ಇಟ್ಟು ಅದಾದಮೇಲೆ ನಾವು ಹಾಲನ್ನ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಡ್ರೈ ಈಸ್ಟನ್ನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಾಳಿ ಆಡದಿರೋ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಅದು ಡ್ರೈ ಈಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಗರ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋದಾದರೆ 1.5 ಸ್ಪೂನ್ಸ್, ಇಲ್ಲ ಅನ್ನೋದಾದರೆ 2 ಸ್ಪೂನ್ಸ್ ಅಷ್ಟು ನೀವು ಶುಗರ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ಒಂದ್ಸಗೆ ನನ್ನ ಫಾಲೋವರ್ಸ್ಗೆಲ್ಲ ನಾನು ಸಾರಿನ ಹೇಳ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸಾರಿ ಒನ್ಸ್ ಅಗೇನ್. ನಾನು ಇದಕ್ಕೆ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ. ಅದು ಡ್ರೈ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆಯೋ ಇಲ್ವೋ ಅದು ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ನಾನು ಒಂದು ಅರ್ಧ ಗಂಟೆ ಬಿಟ್ಟು ಆದಮೇಲೆ ನಾನು ತೋರಿಸ್ಕೊಡ್ತೀನಿ. ನೋಡಿ, ಡ್ರೈ ಈಸ್ಟ್ ಹೇಗೆ ಆ್ಯಕ್ಟಿವೇಟ್ ಆಗಿದೆ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಏನಾದರೂ ಡ್ರೈ ಈಸ್ಟ್ ಏನಾದರೂ ಹಾಲಲ್ಲಿ ಆ್ಯಕ್ಟಿವೇಟ್ ಆಗಿಲ್ಲ ಅನ್ನೋದಾದರೆ ಡೋನೆಟ್ ಸ್ವಲ್ಪ ಕೂಡ ಚೆನ್ನಾಗಿ ಬರಲ್ಲ. ಮತ್ತು ಇವಾಗ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಳ್ಬೇಕು, ಅದಕ್ಕೆ ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ 250 ಗ್ರಾಮ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಶುಗರ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಕ್ಸ್ಟ್ರಾ ಬೇಕು ಅನ್ನೋದಾದರೆ 1 ಕಪ್ ಆಗುವಷ್ಟು ಇಲ್ಲ 3/4 ಕಪ್ ಆಗುವಷ್ಟು ಸಕ್ಕರೆನ ನೀವು ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಬೆಣ್ಣೆನ ಉಪಯೋಗಿಸ್ಕೊಳ್ತಿದ್ದೀನಿ. ಒಂದು ವೇಳೆ ಫ್ರಿಜ್ಜಲ್ಲಿ ಇಟ್ಟಿರೋ ಬೆಣ್ಣೆ ಹಾಕ್ತೀನಿ ಅನ್ನೋದಾದರೆ ಅದನ್ನು ಡೈರೆಕ್ಟಾಗಿ ನೀವು ಹಾಕಿಬಿಡೋದು ಚೆನ್ನಾಗಿ ಬರಲ್ಲ. ಅದು ಸ್ವಲ್ಪ ಹಾಫ್ ಆನ್ ಅವರ್ ಬಿಟ್ಟು ಅದಾದಮೇಲೆ ಹಾಕಿ ಅದು ಚೆನ್ನಾಗಿ ಬರುತ್ತೆ. ನಾನು 1 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಯಾರಾದರೂ ತಿನ್ನಲ್ಲ ಅನ್ನೋದಾದರೆ ಮೊಸರನ್ನ ಸೇರಿಸ್ಕೊಳ್ಳಿ. ಮೊಸರಿಗಿಂತ ಮೊಟ್ಟೆ ಹಾಕಿದ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಲೈಕು, ಕಮೆಂಟ್ಸು, ಶೇರ್ ಮಾಡೋದನ್ನು ಮರಿಬೇಡಿ. ಈಸಿಯಾಗಿ ನಾವು ಮನೆಯಲ್ಲೇ ಡೋನೆಟ್ ಮಾಡೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಮತ್ತು ನೀವು ಮನೆಯಲ್ಲಿ ಮಾಡಿರೋದು ಹೇಗಿತ್ತು ಟೇಸ್ಟ್ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ಡ್ರೈ ಈಸ್ಟ್ ಆ್ಯಕ್ಟಿವೇಟ್ ಆಗಿರುವಂಥ ಹಾಲನ್ನ ನಾನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ನಾನು ತುಂಬ ಚೆನ್ನಾಗಿ ನಾದಿಸ್ಕೊಳ್ತಾ ಇದ್ದೀನಿ. ಇದೊಂದು 2 ಅವರ್ಸ್ ಅದು ಹಾಗೆ ಬಿಡಬೇಕು. ಕಲಸಿರೋ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರೋದಕ್ಕೋಸ್ಕರ 2 ಅವರ್ಸ್ ಬಿಡಬೇಕು. ಈಗ ನಾನೊಂದು ಬೌಲ್ಗೆ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಏನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬುತ್ತಲ್ವ, ಅದು ಸೈಡಲ್ಲೆಲ್ಲ ಅಂಟ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಒಂದು ಬೌಲ್ಗೆ ಎಣ್ಣೆ ಸವರಿಟ್ಕೊಂಡು ಅದಕ್ಕೆ ಕಲಸಿಟ್ಟಿರುವಂಥ ಹಿಟ್ಟನ್ನು ಹಾಕಿ ಒಂದು 2 ಅವರ್ಸ್ ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನಾನಿಲ್ಲಿ ಪರ್ಫೆಕ್ಟ್ ಮೆಷರ್ಮೆಂಟ್ ಕೊಟ್ಟಿರೋದ್ರಿಂದ ಅದೇ ರೀತಿ ನೀವು ಹಾಕಿದ್ರೆ ಅದು ಡೋನಟ್ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ನೀರಾಗಲಿ ಇಲ್ಲ ಮೊಸರಾಗಲಿ ಹಾಕಿ ಕಲಸೋ ಅವಶ್ಯಕತೆ ಬರಲ್ಲ. ಈಗ ಒಂದು ಪಾತ್ರೆ ಸುತ್ತ ಎಣ್ಣೆ ಹಾಕಿದ್ದೀನಲ್ವ, ಅದನ್ನು ಕಲಸಿಟ್ಟಿರೋದು ಒಂದು ಒದ್ದೆ ಬಟ್ಟೆ ಮುಚ್ಚಿಟ್ಟು ಒಂದು 2 ಅವರ್ಸ್ ಬಿಟ್ಟರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ, ಬೌಲ್ ತುಂಬ ಹಿಟ್ಟೆ ತುಂಬ್ಕೊಂಡ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ಸಾಫ್ಟ್ ಬಂದರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಇದು ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಇವಾಗ ಇದನ್ನು ಒಂದು ಕೆಳಗಡೆ ಹಾಕ್ಕೊಂಡು ಅದು ತುಂಬ ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಎಷ್ಟು ಪರ್ಫೆಕ್ಟಾಗಿ ನಾದುತ್ತೀವೋ ಅಷ್ಟು ಕೂಡ ಅದು ಡೋನಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಬೇಕ್ರಿಲಿ ತಿಂದಿರೋದಕ್ಕೂ ಮನೇಲಿ ಮಾಡಿರೋದು ಡೋನೆಟ್ ತಿನ್ನೋದಕ್ಕೂ ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅದು ಅವರು ಲೈಕು, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನೊಂದು ಸೆಲ್ಫ್ ಜಾಸ್ತಿ ಉಪಯೋಗಿಸ್ತೀನಿ ನಾನು, ಸೊ ಅಲ್ಲೇ ಹಾಕಿ ನಾನು ಚೆನ್ನಾಗಿ ಹಿಟ್ಟನ್ನು ನಾದಿಸ್ಕೊಳ್ತೀನಿ. ನೋಡಿ, ಇವಾಗ ಅದು ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದನ್ನು ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅದು ಎಳೆದ್ರೆ ಅದು ದಾರ ಥರ ಅದು ಉದ್ದ ಆಗಬೇಕು, ಆವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅದು ಸಡನ್ಲಿ ಕಟ್ ಆದರೆ ಅದು ಚೆನ್ನಾಗಿ ಬಂದಿಲ್ಲ, ಈಸ್ಟ್ ಆ್ಯಕ್ಟಿವೇಟ್ ಆಗಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಉದ್ದ ಬರ್ತಾ ಇದೆ ಅದು. ಇವಾಗ ಅದು ಪರ್ಫೆಕ್ಟಾಗಿದೆ ಹಿಟ್ಟು ಅನ್ನೋದನ್ನು ನಾವು ತಿಳ್ಕೊಬೋದು. ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ಎಷ್ಟು ನಾರು ಥರ ಅದು ಬಿಡ್ತಾ ಇದೆ ಹಿಟ್ಟು ಅಂತ. ಇದು ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಚಾಕ್ಲೇಟ್ ಸಿರಪ್ ಮಾಡೋದನ್ನು ಒಂದು ಸಲ ನೋಡ್ಕೊಂಡು ಬರೋಣ. ಅದನ್ನು ಕೂಡ ಈಸಿಯಾಗೆ ಮಾಡ್ಕೊಳ್ಬೋದು ನಾವು. ಇಲ್ಲಿ ನಾನು 2 ಚಮಚ ಆಗುವಷ್ಟು ಕೋಕೋ ಪೌಡರ್ನ ನಾನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಇಲ್ಲಾಂತಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲಿ ಗಂಟು ಬರದೇ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 2.5 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೋಕೋ ಪೌಡರ್ ಸ್ವಲ್ಪ ಕಹಿ ಇರೋದ್ರಿಂದ ಶುಗರ್ ಜಾಸ್ತಿ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಲೈಕು, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಹೊಸ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನನ್ನ ಫಾಲೋವರ್ಸ್ಗೆಲ್ಲ ಒನ್ಸ್ ಅಗೇನ್ ಸಾರಿನ ಹೇಳ್ತೀನಿ. ಇದು ಗಂಟು ಬರದೇ ಇರೋ ರೀತಿ ಕೋಕೋ ಪೌಡರ್ನ ಚೆನ್ನಾಗಿ ನಾವು ಸ್ಪೂನ್ ಇಲ್ಲ ಅಂತಂದರೆ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಂತವಾಗಿ ಅದು ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಅದು
ಥಿಕ್ನೆಸ್ ಬರ್ತಾ ಇದ್ದಾಗೆ ಅದು ಕೋಕೋ ಸಿರಪ್ ರೆಡಿ ಆಗ್ತಾ ಬರ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ ಮರಿಬೇಡಿ. ನನ್ನ ಫಾಲೋವರ್ಸ್ಗೆ ಒನ್ಸ್ ಅಗೇನ್ ಸಾರಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಅದು ಕೈಗೆಲ್ಲ ಅಂಟ್ಕೊಳ್ಳಲ್ಲ ಮತ್ತು ಗಟ್ಟಿ ಕೂಡ ಆಗಲ್ಲ. ಅದು ಗಂಟೆ ಏನಾದರೂ ಇದ್ದರೆ ಅದು ಬೇಗ ಕರಗುತ್ತೆ. ಹಾಗಾಗಿ ನಾವು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅದು ಚೆನ್ನಾಗಿ ಕುದೀತಾ ಇರೋದನ್ನ ನೀವು ನೋಡ್ಕೊಂಡು ಬರ್ಬೋದು. ನೋಡಿ, ಇದು ಚಾಕ್ಲೇಟ್ ಸಿರಪ್ಪು ಪರ್ಫೆಕ್ಟಾಗಿ ರೆಡಿ ಆಗ್ತಾ ಬರ್ತಾ ಇದೆ. ಇದು ಥಿಕ್ನೆಸ್ನ ನೀವು ನೀವು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಕಮೆಂಟ್ಸು ಮತ್ತು ಹೊಸದಾಗಿ ನನ್ನ ಚಾನಲ್ಸ್ನ ಯಾರಾದರೂ ನೋಡ್ತಾ ಇದ್ದರೆ ಅವರು ಫಾಲೋ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಇದು ಚಾಕ್ಲೇಟ್ ಸಿರಪ್ ರೆಡಿ ಆಗ್ತಾ ಬರ್ತಾ ಇದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ರೆಡಿ ಆಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಿಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ ಈ ರೀತಿ ಒಂದು ಸಣ್ಣದಾಗಿ ಗೆರೆ ಹಾಕಬೇಕು. ಆ ಗೆರೆ ಹಾಗೆ ಸ್ಟಿಫಾಗಿ ನಿಂತ್ಕೊಂಡ್ರೆ ಅದು ಶುಗರ್ ಸಿರಪ್ ರೆಡಿಯಾಗಿದೆ ಅಂತ. ಇಲ್ಲಾಂದರೆ ಅದು ಜಾರ್ತಾ ಬಂದರೆ ಸಿರಪ್ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋದನ್ನು ನಾವು ನೋಡ್ಕೊಳ್ಬೋದು. ಇವಾಗ ಡೋನಟ್ನ ಲಟ್ಟಿಸ್ಕೊಳ್ಳೋಣ. ನಮಗೇನಾದರೂ ಡೋನಟ್ ಮೇಕರ್ ಏನಾದರೂ ಇಲ್ಲ ಅನ್ನೋದಾದರೆ ಅದಕ್ಕೂ ಕೂಡ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ತುಂಬ ಹಿಟ್ಟನ್ನು ಚೆನ್ನಾಗಿ ನಾದಿಸ್ಕೊಂಡಿದ್ದೀನಲ್ವ, ಇವಾಗ ಅದನ್ನು ಲಟ್ಟಿಸ್ಕೊಳ್ಳೋಣ. ಇದು ತುಂಬ ಜಾಸ್ತಿ ದಪ್ಪನೂ ಇಲ್ಲ ಅಂತಂದರೆ ಜಾಸ್ತಿ ತೆಳುವೂ ಇಲ್ಲ ಅನ್ನೋ ರೀತಿ ನಾವು ಲಟ್ಟಿಸ್ಕೊಳ್ಬೇಕು. ನಾನಿಲ್ಲಿ ಮಿಕ್ಸಿ ಮೇಲೆ ಮೊಬೈಲ್ ಇಟ್ಟು ವಿಡಿಯೋ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಬ್ಲರ್ ಆಗ್ಬೋದು, ಇಲ್ಲಾಂತಂದರೆ ಸ್ವಲ್ಪ ಅರ್ಧ ಕಾಣಿಸ್ಬೋದು, ಇಲ್ಲಾಂತಂದರೆ ಅರ್ಧ ವಿಡಿಯೋ ಕಾಣಿಸ್ತಂತೇ ಕೂಡ ಇರ್ಬೋದು. ನೋಡಿ, ಇದು ಇಷ್ಟು ದಪ್ಪ ಆದರೆ ಸಾಕು. ಅದು ಎಣ್ಣೆಗೆ ಹಾಕಿದಾಗ ಅದು ಉಬ್ಬುತ್ತಲ್ವ, ಅದು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ, ಡೋನಟ್ ಮೇಕರ್ ಏನಾದರೂ ಇಲ್ಲ ಅಂದಾಗ ನಾವು ನೀರು ಕುಡಿಯೋವಂಥ ಲೋಟ ಇರುತ್ತಲ್ವ, ಆ ಲೋಟನ ಹಸಿಟ್ಟಿಗೆ ಸ್ವಲ್ಪ ಹಸಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಪ್ರೆಸ್ ಮಾಡ್ತಾ ಬಂದರೆ ನಮಗೊಂದು ಶೇಪ್ ಅನ್ನೋದು ಬರುತ್ತೆ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೆಲವ್ರ ಮನೇಲಿ ಮೇಕರ್ ಇರುತ್ತೆ, ಕೆಲವ್ರ ಮನೇಲಿ ಮೇಕರ್ ಇರಲ್ಲ. ಸೊ ಅವರೆಲ್ಲ ಈ ರೀತಿ ನೀರು ಕುಡಿಯೋ ಲೋಟನ ಉಪಯೋಗಿಸಿದ್ರೆ ನಾವು ಪರ್ಫೆಕ್ಟಾಗಿ ಡೋನಟ್ ಶೇಪ್ನೇ ಕೊಡ್ಬೋದು. ಈ ಮಧ್ಯ ಹೋಲ್ ಕೂಡ ಅದೇ ರೀತಿ ವಾಟರ್ ಬಾಟಲ್ದು ಕ್ಯಾಪ್ ಇರುತ್ತಲ್ವ, ಅದನ್ನು ನಾವು ಮಧ್ಯ ಪ್ರೆಸ್ ಮಾಡಿದ್ರೆ ಅದು ಫುಲ್ ಪರ್ಫೆಕ್ಟಾಗಿ ಶೇಪ್ ಕೊಡುತ್ತೆ. ಏನಪ್ಪ ಅಂತಂದರೆ ಒಂದು ಕಡೆ ದಪ್ಪ ಬರುತ್ತೆ, ಒಂದು ಕಡೆ ಸಣ್ಣ ಬರುತ್ತೆ ಅನ್ನೋದೊಂದು ಬಿಟ್ಟ ಅಂತಂದರೆ ಟೇಸ್ಟಲ್ಲೇನು ಕಮ್ಮಿನೇ ಆಗಲ್ಲ. ಇವಾಗ ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ತುಂಬ ಕಾದಿರೋ ಎಣ್ಣೆಗೆ ಹಾಕೋದಕ್ಕೆ ಹೋಗಬೇಡ, ಅದ್ರ ಒಳಗಡೆ ಎಲ್ಲ ಬೇಯಲ್ಲ. ಇದು ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಕೂಡ ನಾವು ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದೇನಾದರೂ ಬೆಂದ ತಕ್ಷಣ ತಾನೇ ಅದು ಮೇಲೆ ಬರುತ್ತೆ, ಅವಾಗ ನಾವು ಸ್ವಲ್ಪ ಉಲ್ಟಾ ಮಾಡ್ಕೊಂಡ್ರಾಯ್ತು. ಇದು ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಕೂಡ ನಾವು ಬೇಯಿಸ್ಕೊಳ್ಬೇಕು. ಬಟ್ ಒಂದೊಂದೇ ನಾವು ಡೋನಟ್ನ ನಾವು ಹಾಕ್ಕೊಳ್ಬೋದು. ಇಲ್ಲಾಂತಂದರೆ ಅಗಲ ಪಾತ್ರೆ ಏನಾದರೂ ಇತ್ತು ಅಂದರೆ ಅದರಲ್ಲಿ ನಾವು 2 ಇಲ್ಲಾಂತಂದರೆ 3 ಡೋನಟ್ನ ನಾವು ಹಾಕ್ಕೊಳ್ಬೋದು. ನಾನು ಉಪಯೋಗಿಸ್ತಾ ಇರೋ ಪಾತ್ರೆ ಸ್ವಲ್ಪ ಚಿಕ್ಕದಿದೆ, ಹಾಗಾಗಿ ನಾನು ಒಂದೇ ಡೋನಟ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಶೇಪ್ ಕೂಡ ಬಂದಿದೆ. ನಾವು ಮಾಡಿರುವಂತಹ ಡೋನಟ್ನ ಚಾಕ್ಲೇಟ್ ಸಿರಪ್ಗೆ ಟಫಿಂಗ್ ಮಾಡಿ ಅದನ್ನು ಡ್ರೈ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟರೆ, ಅದಾದಮೇಲೆ ನಾವು ಕ್ಯಾಂಡಿ ಸ್ಪ್ರಿಂಕಲ್ನ ನಾವು ಮೇಲ್ಗಡೆ ಹಾಕಿದ್ರೆ ಪರ್ಫೆಕ್ಟಾಗಿ ಡೋನಟ್ ರೆಡಿ ಆಗುತ್ತೆ ಮನೆಯಲ್ಲಿ. ಏನಂತಂದರೆ ಮಕ್ಕಳು ತುಂಬ ಇರೋದ್ರಿಂದ ಅವ್ರಿಗೆ ಸಡನ್ಲಿ ಸ್ನ್ಯಾಕ್ಸ್ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮನೆಯಲ್ಲೇ ಮಾಡಿಕೊಡ್ಬೇಕು ಅಂದಾಗ ಈ ರೀತಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದಲ್ಲ, ದೊಡ್ಡವ್ರಿಗೂ ಕೂಡ ಈ ಥರ ತಿಂಡಿಗಳನ್ನ ನಾವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಪದಾರ್ಥಗಳನ್ನ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಖುಷಿನೂ ಇರುತ್ತೆ. ಮಕ್ಕಳು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಇದನ್ನ ಇವಾಗ ಒಂದು ಬಾಕ್ಸ್ಗೆ ನಾವು ತೆಗೆದಿಟ್ಕೊಳ್ಳೋಣ. ಇದಕ್ಕೆ ಒನ್ ಟೈಮ್ ಗಾಳಿ ಹಿಡಿದಕ್ಕೆ ಬಿಟ್ಟರಾಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ.